ಹಾಂ ಬಟ್ಟೆಲ್ಲ ಬಿಚ್ಚಿ ಲಾಕ್ ಮಾಡಿ ಕಟ್ಟಿ ನೇತಾಕಿ ಸ್ಯಾರಿ ಕೊಟ್ಬಿಟ್ರು ಕರೆಕ್ಟ್ ಚಾಕೆಲ್ಲ ಕೊಟ್ಟು ಎಲ್ಲರೂ ನಿನ್ನ ಬಿಡೋದಿಲ್ಲ. ಏನೇ ಮಾಡಿದ್ರು ನಿನ್ನ ಬಿಡೋಂಗಿಲ್ಲ ನಾವು. ಮಾಡಿದವ್ರನ್ನ ಬಿಟ್ಬಿಟ್ರು, ನನ್ನ ತಗೊಳಾಕಿದ್ರು. ನಂತರ ಒಂದು ಗಾಡಿ ಮಾಡಬೇಕು ಅಂತಾರೆ, ಗಾಡಿ ಮಾಡ್ತೀವಿ. ಕರ್ಕೊಂಡು ಹೋಗ್ತಾರೆ, ಆದರೆ ಹಿಡಿಯೋದಿಲ್ಲ. ಆಗ 1 ವರ್ಷ ನಂತರ ಯಾವುದೋ ಒಂದು ಬಾಡಿ ಸಿಗುತ್ತೆ, ಅದಕ್ಕೆ ನನ್ನ ಕನೆಕ್ಟ್ ಮಾಡ್ತಾರೆ. ಮತ್ತು ನಾನು ಬಂದು ಬಿಡ್ತೀನಿ. ಆಗ ಸರ್ಕಲ್ ಹೇಳ್ತಾರೆ, ಅವನ ಮೇಲೆ ಒಂದು ಕಣ್ಣು ಮಾಡಿಬಿಡಿ ಅಂತ ಹೇಳ್ತಾರೆ. ಅವರೇ ಟಾರ್ಗೆಟ್ ಹಾಕ್ತಾರೆ. ನಂತರ ಒಂದು 2021ರಲ್ಲಿ ಅರೆಸ್ಟ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅಂದರೆ ಅವರು ಬಿಡೋಂಗಿಲ್ಲ. ಓ, ನೀನೇ ಒಪ್ಕೋ ಅಂತ. ಹಾಂ, ನೀನೇ ಒಪ್ಕೋಬೇಕು, ಇನ್ನು ಬೇರೆ ಯಾರು ಇಲ್ಲ. 2 ವರ್ಷ ಜೈಲು ಬೇರೆ, ಶಿಕ್ಷೆ ಬೇರೆ ಮಾಡೋ ತಪ್ಪಿಗೆ. ಹಲೋ. ಹಾಂ, ಹೇಳಿ ಹೇಳಿ ಹೇಳಿ. ಹಾಂ ಸರ್, ನೀವು ಮದುವೆ ಆಗಿದ್ದು ಯಾವ ವರ್ಷ? ವರ್ಷ ಯಾವುದು ಅಂತ ಗೊತ್ತಿಲ್ಲ. ಹಾಂ, ಅರೇಂಜ್ ಮ್ಯಾರೇಜ್ ಆಗಿದೆ. ಓಕೆ. ನಿಮ್ಮ ಸಂಬಂಧಿನ ಅಥವಾ ಹೇಗೆ ಅವರು? ಸಂಬಂಧ ಇಲ್ಲ, ಬೇರೆ ಕಡೆಯಿಂದ ಕೇಳಿ ಮದುವೆ ಆಗಿದೆ. ಓಕೆ. ಹಾಂ, 2020ರಲ್ಲಿ ನೀವು ನಿಮ್ಮನ್ನು ಅವ್ರು ಬಿಟ್ಟು ಹೋಗ್ತಾರಲ್ಲ? 2020ರಲ್ಲಿ 10ನೇ ತಿಂಗಳು 2020ರಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಓಕೆ. ಆಗ ನಿಮಗೆ ಎಷ್ಟು, ಇಬ್ಬರು ಮಕ್ಕಳ? ಹಾಂ, ನಮಗೆ 2 ಮಕ್ಕಳು. ಎಷ್ಟು ದೊಡ್ಡವರಾಗಿದ್ರು ಮಕ್ಕಳು? ಹಾಂ, ಮಕ್ಕಳು ಹಾಂ, ವಯಸ್ಸು ಏನಿತ್ತು ಅಂತ ಆಗ? ಆಗ ಮಗಳು 7ನೇ ಕ್ಲಾಸ್ ಓದ್ತಾ ಇದ್ಲು, ಮಗ 8ನೇ ಕ್ಲಾಸ್ ಓದ್ತಾ ಇದ್ದ. ಓಕೆ. ಏನಂತ ಹೇಳೋಗ್ತಾರೆ ನಿಮ್ಮ ವೈಫು ಆಗ? ಆಗ ಮಕ್ಕಳಿಗೆ ಒಂದು ಮೊಬೈಲ್ ನಂಬರನ್ನು ಕೊಟ್ಟು ನಾನು 3 ದಿನದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಓಕೆ. ಇನ್ನೊಬ್ಬರ ಜೊತೆಗೆ ಅವರಿಗೆ ರಿಲೇಶನ್ಶಿಪ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಿತ್ತಾ ಮುಂಚೆನೆ? ಇಲ್ಲ, ಗೊತ್ತಿಲ್ಲ. ಅಂಥದ್ದು ಏನು ಅದೆಲ್ಲ ಇದೆ ತಗೊಂಡಿತ್ತಿಲ್ಲ ನಾವು. ಓಕೆ ಓಕೆ. ಬಿಟ್ಟು ಹೋದವರು ಆಮೇಲೆ ಎಷ್ಟು ದಿನ, 1 ವಾರದವರೆಗೆ ನೀವು ಕಾಯ್ತೀರಿ ಅನ್ಸುತ್ತಲ್ಲ? ಅಲ್ಲ, ನಾನು ಒಂದು ತಿಂಗಳ ಗಂಟ ಕಾಯ್ತೀನಿ ನಾನು. ಓಕೆ. ಹಾಂ. ಅವಳು ಫೋನ್ ಮಾಡಿ ಮಾತಾಡ್ತಾ ಇದ್ಳು. ನಾನು ಬರ್ತೀನಿ, ನಾನು ಮನೆಗೆ ಬರ್ತೀನಿ, ನಾವು ಕಾಯ್ತಾ ಇದ್ದೀವಿ, ನೀನು ಬರಬೇಕಲ್ವಾ ಅಂತ ಕಾಯ್ತಾ ಇದ್ದು ಎಲ್ಲಿ ಕಾಯೋದು. ಎಲ್ಲಿದ್ದೀನಿ ಅಂತ ಹೇಳ್ತಿದ್ರು ಫೋನ್ ಮಾಡಿದಾಗ? ಜಾಗ ಹೇಳ್ತಾ ಇತ್ತಿಲ್ಲ ನಮಗೆ. ನಾನು ಕೂಡ ಹೇಳಿದೆ, ಅಡ್ರೆಸ್ ಹೇಳು, ನಾನೇ ಬಂದು ಕರ್ಕೊ ಬರ್ತೀನಿ ಅಂತ ಹೇಳಿದ್ರೆ, ಆದರೆ ಅಡ್ರೆಸ್ಸು ಹೇಳ್ತಾ ಇಲ್ಲ ಅವರು. ಓಕೆ. ಯಾಕೆ ಹೋಗಿದ್ದೀನಿ ಅಂತಲೂ ಹೇಳ್ತಿರ್ಲಿಲ್ವಾ? ಏನು, ಆಗ ಹೇಳಿದ್ಲು ಫೋನ್ ಮಾಡಿ, ನಾನು ಬೇಕಂತಾನೆ ಮನೆ ಹಾಳು ಮಾಡಿದೆ ಅಂತ ಹೇಳಿದ್ರು. ಓಕೆ. ಹಾಂ ಹಾಂ ಹಾಂ. ನಾನು ಬೇಕು ಅಂತಾನೆ, ನೀವು ಅನುಭವಿಸ್ಬೇಕಂತ ನಾನು ಬಿಸಾಡಿ ಬಂದಿದ್ದೆ ಅಂತ. ಓಕೆ. ಹಾಂ ಹಾಂ. ಮುಂಚೆ ಏನಾದ್ರು ಗಲಾಟೆ ಆಗ್ತಿತ್ತಾ ನಿಮ್ಮ ನಡುವೆ, ಜಗಳ ಆ ಥರ? ನಮ್ಮ ಮನೇಲಿ ಅಂಥ ಸೀನೇ ಇಲ್ಲ. ಓಕೆ ಓಕೆ. ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಟ್ರು? ಬೇಕು ಬೇಕು ಅಂತ ಮಾಡ್ಕೊಂಡಿದ್ದೆ. ಓಕೆ ಓಕೆ. ಆಮೇಲೆ ನೀವು ಪೊಲೀಸ್ರ ಹತ್ರ ಹೋಗ್ತೀರಾ? ಆಗ ನಾವು ಕೂಡಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ, ಮಿಸ್ಸಿಂಗ್ ಕಂಪ್ಲೇಂಟ್. ಆಕೆ ಗಣೇಶಂದು ನಂಬರು ಇರ್ತದೆ, ಆ ನಂಬರನ್ನು ಕೊಡ್ತೀವಿ. ಅವರು ಏನು ಮಾಡ್ತಾರೆ, ನಂಬರ್ ಟೆಸ್ಟ್ ಮಾಡ್ತಾರೆ. ನಂತರ ಒಂದು ಗಾಡಿ ಮಾಡಬೇಕು ಅಂತಾರೆ, ಗಾಡಿ ಮಾಡ್ತೀವಿ. ಕರ್ಕೊಂಡು ಹೋಗ್ತಾರೆ, ಆದರೆ ಹಿಡಿಯೋದಿಲ್ಲ. ಹಿಡಿಯಲ್ಲ, ಸ್ವಿಚ್ ಆಫ್ ಆಯ್ತದೆ, ಬಿಟ್ಟು ಬಿಡ್ತಾರೆ. ನಾನು ಕೇಳ್ಪಟ್ಟಂಗೆ ಗಾಡಿಗೆ ಪೆಟ್ರೋಲ್ ಡೀಸೆಲ್ ನೀವೇ ಹಾಕ್ಸಿದ್ರಿ ಅಂತ? ನಾನೇ ಬುಲೆರೋ ಗಾಡಿ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊ ಹೋಗೋಣ ಅಂತ ಹೇಳ್ತಾರೆ. ನಾನು ಮಾಡಿ ಎಲ್ಲ ರೆಡಿ ಮಾಡಿರ್ತೀನಿ, ಕರ್ಕೊಂಡು ಹೋಗ್ತಾರೆ. ಆದ ನಂತರ ಹಾಗೆ ಬಿಟ್ಬಿಟ್ಟು ಬರ್ತಾರೆ. ಆ ನಂತರ 3 ದಿನ ಕಳೆದ ಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ನಂತರ ಪೆಟ್ರೋಲ್ ಹಾಕ್ಸ್ತಾರೆ ಅದಕ್ಕೆ ಬೈಕಿಗೆ. ಪುನಃ ಹೋಗಿ ಹಾಗೆ ಸುತ್ತಿಸಿ ಪುನಃ ಕರ್ಕೊಂಡು ಬಂದ್ಬಿಟ್ಬಿಡ್ತಾರೆ. ಆ ನಂತರ ಅದನ್ನು ಬಿಟ್ಟು ಹಾಕಿದ್ರು. ಆಗ 1 ವರ್ಷ ನಂತರ ಯಾವುದೋ ಒಂದು ಬಾಡಿ ಸಿಗುತ್ತೆ, ಅದಕ್ಕೆ ನನ್ನ ಕನೆಕ್ಟ್ ಮಾಡ್ತಾರೆ. ಓಕೆ. ಎಲ್ಲಿ ಸ್ಟೇಷನಿಂದ ಫೋನ್ ಬರುತ್ತೆ ನಿಮಗೆ? ನನಗೆ ಬೆಟ್ಟದಪುರ. ಮೈಸೂರು ಪಿರಿಯಾಪಟ್ಟಣ ಬೆಟ್ಟದಪುರ ಪೊಲೀಸ್ ಸ್ಟೇಷನ್. ಫೋನ್ ಬರುತ್ತೆ ನಿಮಗೆ? ಅವ್ರಿಗೆ ಕೂಡಿಗೆ ಪೊಲೀಸ್ ಸ್ಟೇಷನ್ ಅವ್ರು ಫೋನ್ ಮಾಡಿ ಕರೆಸ್ತಾರೆ. ಪಿರಿಯಾಪಟ್ಟಣಕ್ಕೆ ಬಂತು. ಆಗ ಹೋಯ್ತೀನಿ. ಆಗ ಅಲ್ಲಿ ಏನೇನು ಪ್ರಾಪರ್ಟಿ ಇದೆ ಅದೆಲ್ಲ ತೋರಿಸ್ತಾರೆ. ನನಗೆ ಇದಕ್ಕೆ ಗೊತ್ತಿಲ್ಲ, ಇದರಲ್ಲಿ ಕಂಡು ಹಿಡಿಯೋಕ್ಕೆ ನನಗೆ ಆಗಲ್ಲ, ಬರೀ ಮೂಳೆ ಅಲ್ವಾ, ಇದರಲ್ಲಿ ಗುರುತಿಸೋಕ್ಕೆ ನನಗೆ ಆಗೋದಿಲ್ಲ ಅಂದೆ. ಈ ಥರ ಚಪ್ಪಲಿ ಎಷ್ಟೋ ಜನಗಳು ಹಾಕ್ಬೋದು, ಅದನ್ನೇ ಕನ್ಫರ್ಮ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತೆ. ಫುಲ್ ಮೂಳೆ ಇತ್ತೇನೋ, ಬರೀ ಅಸ್ಥಿ ಪಂಜರ ಇತ್ತೇನೋ? ಬೇರೆ ಮೂಳೆ, ಅದರಲ್ಲಿ ಯಾರಿಗೂ ಗುರುತಿಸೋಕ್ಕೆ ಆಗಲ್ಲ. ಗುರುತಿಸಿ ನೋಡಿ, ಚೆನ್ನಾಗಿ ನೋಡಿದ್ದೆ, ನನಗೆ ಇದರಲ್ಲಿ ಏನು ಗೊತ್ತಾಗೋದಿಲ್ಲ ಅಂದೆ. ಮತ್ತೆ ನಾನು ಬಂದು ಬಿಡ್ತೀನಿ. ಆಗ ಸರ್ಕಲ್ ಹೇಳ್ತಾರೆ, ಅವನ ಮೇಲೆ ಒಂದು ಕಣ್ಣು ಮಾಡಿಬಿಡಿ ಅಂತ ಹೇಳ್ತಾರೆ, ಅವರೇ ಟಾರ್ಗೆಟ್ ಹಾಕ್ತಾರೆ. ನಂತರ ಒಂದು 2021ರಲ್ಲಿ ಅರೆಸ್ಟ್ ಮಾಡ್ತಾರೆ. ಅವ್ರು ಮಾಡಬೇಕಾದ್ರೆ ಅಲ್ಲಿ ಸುತ್ತಿಸಿ ಆ ಬಾಡಿ ಎಲ್ಲಿತ್ತು ಏನು ಅಲ್ಲಿಗೆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ಅಂದ್ರೆ ಅವರು ಬಿಡಂಗಿಲ್ಲ. ಓ, ನೀನೇ ಒಪ್ಕೋ ಅಂತ? ನೀನೇ ಒಪ್ಕೋಬೇಕು, ಇನ್ನು ಬೇರೆ ಯಾರು ಇಲ್ಲ. ಓಕೆ ಓಕೆ. ನಿನ್ನ ಹೆಂಡತಿ ನೀನೇ ಕೊಲೆ ಮಾಡಿದ್ದೆ, ನಿನ್ನ ಹೆಂಡತಿದೆ ಬಾಡಿ ಅಂತ ಹೇಳ್ತಾರೆ? ಅವರೇ ಹೇಳ್ತಾರೆ. ಸ್ಥಳ ಮಾಜರೆಲ್ಲ ಮಾಡ್ತಾರೆ? ಎಲ್ಲ ಮಾಡ್ತಾರೆ. ಓಕೆ ಓಕೆ. ನೀವೇನಂತೀರಿ? ನಂಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೀರಾ?
ನಾನು ಅದನ್ನೇ ಹೇಳ್ತೀನಿ ಹೊರತು ಅವ್ರು ಕೇಳ್ಕೊಳ. ಹ್ಮ್ ಇವರು ಇಷ್ಟ ಬಂದಾಗೆ ಪ್ಲಾನ್ ಮಾಡ್ತಾರೆ, ಐಡಿಯಾಲ್ ಕೊಡ್ತಾರೆ, ಹ್ಮ್ ಹಿಂಗೆ ಮಾಡ್ಕೊಂಡು ಇರ್ತಾರೆ. ಆಡಿದ್ರು ಇಲ್ಲಿ ಗಂಟನೆ ಆಡ್ಬಿಟ್ರು ಅತ್ತೆಗೆ. ನಿಮ್ಮ ಜೈಲಿಗೆ ಹಾಕ್ಬಿಡ್ತಾರೆ. 2 ವರ್ಷ ಜೈಲು ಬೇರೆ, ಶಿಕ್ಷೆ ಬೇರೆ ಮಾಡೋ ತಪ್ಪಿಗೆ. 2 ವರ್ಷ ಜೈಲಲ್ಲಿ ಇರ್ತೀರಿ ಅಲ್ಲ? ಹೌದು. ಅಲ್ಲಿ ಹೆಂಗಿತ್ತು ಟಾರ್ಚರ್? ಅಯ್ಯೋ, ಅಲ್ಲಿ ಇರೋದು ಒಂದೇ, ಸಾಯೋದು ಒಂದೇ. ಹ್ಮ್ 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 ಏನು ಹೊಡಿತಾ ಇದ್ರಾ? ಅಲ್ಲೇನು ಹೊಡೆತ ಪಡ್ತಾ ಏನಿಲ್ಲ. ಹ್ಮ್ ಏನು ಅಲ್ಲಿದು ವಾತಾವರಣಗಳು ಹಾಗೆ. ಹ್ಮ್ 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 ಮನೆ ಊಟಕ್ಕೆ ಬೇರೆ, ಅಲ್ಲಿದು ಊಟನೇ ಬೇರೆ. ಹ್ಮ್ 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 ಹಂಗಾಗಿ ಸ್ವಲ್ಪ ಕಷ್ಟ. ಒಂದು ಕಡೆ ಎಲ್ಲೋ ನಾನು ಕೇಳ್ಪಟ್ಟೆ, ಏನೋ ಒಂದ್ಸತಿ ಬಟ್ಟೆ ಬಿಚ್ಚಿ ಹೊಡ್ಸಿದ್ರು ನೇತಾಕಿ. ಹಾ. ಹೊಡೆದಿದ್ರಾ? ಹ್ಮ್ 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 ಹೆಂಗೆ ಏನು ಬಟ್ಟೆ ಎಲ್ಲ ಬಿಚ್ಚಿದ್ರ ಹೆಂಗೆ? ಬಟ್ಟೆ ಎಲ್ಲ ಬಿಚ್ಚಿ ಲಾಕ್ ಮಾಡಿ ಕಟ್ಟಿ ನೇತಾಕಿ ಸರಿ ಕೊಟ್ಬಿಟ್ರು, ಕರೆಂಟ್ ಶಾಕ್ ಎಲ್ಲ ಕೊಟ್ಟು. ಅಯ್ಯೋ ದೇವ್ರೆ, ಕರೆಂಟ್ ಶಾಕ್ ಎಲ್ಲ ಕೊಟ್ಬಿಟ್ಟಿದ್ರು ಒಪ್ಕೊ ಅಂತ? ಇಲ್ಲದ ನಿನ್ನ ಬಿಡೋದಿಲ್ಲ. ಹ್ಮ್ ಹ್ಮ್ ಏನೇ ಮಾಡಿದ್ರು ನಿನ್ನ ಬಿಡಂಗಿಲ್ಲ ನಾವು. ಹ್ಮ್ 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 ಅದು ಯಾರು ಫೋನ್ ಮಾಡಿದ್ರಲ್ಲ, ಯಾರು ಬಂದ್ರಲ್ಲ, ಬಿಡೋದಿಲ್ಲ. ಒಟ್ನಲ್ಲಿ ನೀನ್ ಹೆಂಡತಿ ಕೊಲೆ ನೀನ್ ಒಪ್ಕೋಬೇಕು ಅಂತ? ಒಟ್ಟಲ್ಲಿ ಲೇಡೀಸ್ ಬಾಡಿ ನಿನ್ನದೇ. ನೀನ್ ಹೆಂಡತಿ ಅದೇ ನೀನ್ ಮಾಡಿದ್ಯಾ ಅಂತ? ಏನೇ ನಡೆದ್ರು ಅದು ಗಂಡನ ಮೇಲೇನೆ ಬರೋದು. ಯಾರು ಮಾಡಿದ್ರು ಗಂಡನ ಮೇಲೇನೆ ಬರೋದು. ಮಾಡಿದವ್ರನ್ನ ಬಿಟ್ಬಿಟ್ರು, ನನ್ನ ತಗಲಾಕಿದ್ರು. ಓಕೆ ಓಕೆ. ಇದು ಏನಾದ್ರು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಳ್ಳೋದು ಅಂತದ್ದು ಏನಾದ್ರು? ಅದೇ ಖಾಲಿ ಪೇಪರ್ ಹೆಬ್ಬೆಟ್ಟು ಹೊತ್ಸ್ಕೊತಾರೆ, ಅವರು ಇಷ್ಟ ಬಂದಂಗೆ ಬರ್ಕೊಳ್ತಾರೆ. ನಿಮ್ದು ಸ್ವ ಇಚ್ಛಾ ಹೇಳಿಕೆ ಅನ್ನೋ ರೀತಿಲಿ? ಮಕ್ಳೇನಾದ್ರು ಸ್ಟೇಷನ್ಗೆ ಬರ್ತಿದ್ರ ಆ ಟೈಮಲ್ಲಿ? ಇಬ್ರು ಮಕ್ಳಿದ್ರಲ್ಲ? ಕರೆಸಿದ್ರು. ಮಕ್ಳಿಗೆ ಏನಂತಿದ್ರು? ಮಕ್ಳಿಗೆ ಹೇಳ್ತಿದೆ ಹಿಂಗೆ ಮಾಡಿದ್ದಾರೆ ಅಂತ. ನಿಮ್ಮಪ್ಪ ಹಿಂಗ್ ಮಾಡಿದ್ದಾರೆ ಅಂತ? ಆಗ ನಮ್ಮ ಮಕ್ಳು ಎಷ್ಟೇ ಹೇಳಿದ್ರು ನಂಬಲ್ಲ. ನೀವೇನು ಹೇಳಿದ್ರು ನಾನು ನಂಬಕ್ಕಿಲ್ಲ ಅಂತ. ಇಲ್ಲ ನಿಮ್ಮಪ್ಪನೇ ಹೇಳಿದ್ರೆ, ಇಲ್ಲ ನಮ್ಮಪ್ಪ ಬೇರೆ ನಿಮ್ಮ ಟಾರ್ಚಿಗೆ ಏನಾದ್ರು ಹೇಳಿರ್ಬೋದು. ಆ ಥರ ವ್ಯಕ್ತಿ ಅವರಲ್ಲ, ಆ ಥರ ವ್ಯಕ್ತಿ ಆಗೋದು ಇಲ್ಲ, ಅವರ ಕೆಲಸ ಮಾಡೋರು ಅಲ್ಲ. ಆದರೂ ಪೊಲೀಸ್ ನಂಬಲ್ಲ. ನಮ್ಮ ಅತ್ತೆನೇ ಹೇಳಿದ್ದಾರೆ. ಹುಡುಗಿ ಅಮ್ಮ ಹೇಳಿದ್ದಾರೆ ಇತ್ತ ಸಂಬಂಧ ಇಲ್ಲ ಅಂತ. ಅವ್ರ ಮೇಲೆ ಅಪರಾಧ ಹೊರಿಸಿದ್ರೆ ಆ ದೇವ್ರು ಕೂಡಿ ನಮ್ಮನ್ನ ಸಂಸಲ್ಲ ಅಂತ. ಅದನ್ನು ಕೂಡ ಪೊಲೀಸು ನಂಬಲ್ಲ. ಮನೆಯವರು ಹೇಳಿದ ಮಾತನ್ನು ನಂಬಲ್ಲ ಅಂದ ಮೇಲೆ ನಾವೇನ್ ಮಾಡಕ್ಕಾಯ್ತದೆ? ಅದೇ 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 ಅದೇ. ಏನಾದ್ರು ಬೇರೆ ಏನಾದ್ರು ಹೇಳಿದ್ರ? ನೀವು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಆ ಥರ ಏನಾದ್ರು? ನನಗೆ ಹೇಳಿದ್ರೆ, ನೀನು ಇದು ಮಾಡಿಲ್ಲ ಅಂದ್ರೆ ಅದು ಯಾವ್ಯಾವ ದೊಡ್ಡ ಆಫೀಸರ್ ಕರ್ಕೊಂಡು ಹೋಗಿ ಒಂದು 7-8 ಆಫೀಸರ್ಗಳು ಬಂದು ಆ ಕಾರ್ಡ್ ಒಳಗೆ ಕರ್ಕೊಂಡು ನಿಲ್ಸ್ಕೊಂಡು ಕೋಬಿತವ್ರ ಎಂಕೌಂಟ್ರ್ ಹಾಕಿ ಬಿಸಾಕ್ಬಿಟ್ಟು ಮುಚ್ಚಾಕ್ಬಿಟ್ಟು ಹೋಯ್ತಾರನ್ನ, ಇವನೇನು ಎಂಕ್ವೈರಿ ಮಾಡ್ಕೊಂಡು ಕೂರೋದು ಅಂತ ಎಲ್ಲ ಮಾಡಿದ್ರು. ಆ ಕಾರ್ಡಲ್ಲಿಗೆ ಹೊಡೆದು ಹಾಕಿದ್ರೆ ಯಾರು ಕೇಳೋರು ಇಲ್ಲ, ಏನಿಲ್ಲ ಅಂತ ಸ್ಪಾಟ್ ಅದು. ಅಕಸ್ಮಾತ್ ಹೊಡೆದು ಫೈಲ್ ಕ್ಲೋಸ್ ಮಾಡ್ಬಿಟ್ಟು ಹೋಯ್ತಾ ಇರ್ತಾರೆ. ಪೊಲೀಸಿಗೆ ಏನಪ್ಪ ಏನು ಬೇಕಾದ್ರೆ ಮಾಡ್ತಾರೆ. ನಾವಾಗ ಆ ಭಯ ಪಟ್ಟು ನಾವು ಸುಮ್ಮನೆ ನಿಲ್ಲಬೇಕು. ಮಕ್ಕಳ ಮೇಲೆ ಏನಾಯ್ತು, ಎಲ್ಲಾರು ಹೊಡೆದು ಹಾಕ್ಬಿಟ್ರೆ ನನ್ನ ಮಕ್ಳಿಗೆ ತಿಂದಿಲ್ಲ, ಸೈಲೆಂಟ್ ಆಗ್ಬಿಟ್ಟೆ. ಸುಮ್ಮನೆ ಆಗ್ಬಿಟ್ರಿ? ಅಥವಾ ಒಪ್ಕೊಳ್ಳೋ ರೀತಿಲೂ ಇಲ್ಲ ಅಥವಾ ವಿರೋಧಿಸೋ ರೀತಿಲೂ ಇಲ್ಲ ನೀವು? ಆ ರೇಂಜ್ಗೆ ನಿಂತ್ಬಿಟ್ಟೆ ನಾನು. ಹಂಗಾಗಿ ಅವ್ರು ಏನ್ ಮಾಡ್ಬೇಕು ಮಾಡ್ಕೊಂಡ್ರು, ಏನೆಲ್ಲ ಮಾಡಿ ತಗಲಾಕಿದ್ರು. ಲಾಸ್ಟಿಗೆ ಡೇಟಿಗೆ ಒಂದ್ ಹಂತಕ್ಕೆ ನೀವೇ ಅಂತ ಫಿಟ್ ಮಾಡಿದ್ರು? ನೀನೇ, ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಈಗ ಎಲ್ಲ ಹಾಕಿ ಎಲ್ಲ ಹಿಡಿದ ಮೇಲೆ ಎಲ್ಲರಿಗೆ ಪಬ್ಲಿಸಿಟಿ ಆಗಿ ಹೋಯ್ತು. ಹೌದಲ್ಲ, ಇದು ಆ ಟಾರ್ಚರ್ ಹೆಂಗ್ ತಡ್ಕೊಂಡ್ರಿ ಸರ್? ನೀವು ಮಾಡದೇ ಇರೋ ತಪ್ಪು, ಮನೇಲಿ 2 ಮಕ್ಳಿದ್ದಾರೆ, ಹೊಡಿಯೋದು, ಕರೆಂಟ್ ಶಾಕ್ ಕೊಡೋದು, ಹೆಂಗ್ ತಡ್ಕೊಂಡ್ರಿ ಅಂತ ಆ ಟಾರ್ಚರ್? ನಿಮ್ಮ ಆಗ ಏನೇನು ತಲೆಲೆಲ್ಲ ಓಡ್ತಾ ಇತ್ತು? ಏನು ಅಂತ ಇಲ್ಲ, ಇವರು ಮಾತು ಕೇಳಿ 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 ನನ್ನ ತಲೆ ಕೆಟ್ಟು ಹೋಯ್ತಲ್ಲ. ನಾನು ಹೇಳಿದ ಮತ್ತೆ ಅವ್ರು ತಗೊಳ್ತಾ ಇಲ್ಲ, ಅವ್ರು ಮತ್ತೆ ನನ್ ಕೇಳ್ಬೇಕು. ಇವ್ರು ಟಾರ್ಚರ್ ತಾಡಿಯ ನಾರದೇ ಒಪ್ಪಿಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಏನ್ ಮಾಡಕ್ ಆಯ್ತಾ ಇಲ್ಲ. ಕೊನೆಗೆ ಒಪ್ಕೊಂಡ್ರಿ ಟಾರ್ಚರ್ ತಾಳಕ್ಕಾಗದೆ? ಮತ್ತೆ ಆ ಏಟು ಏನ್ ಮಾಡೋದು? ಆ ಕಡೆ ಬದುಕಂಗಿಲ್ಲ, ಆ ಕಡೆ ಸಾಯಂಗಿಲ್ಲ, ಇವ್ರು ಕೊಡಂಗಿಲ್ಲ, ನಾನು ಏಟು ತಡಿಯಂಗಿಲ್ಲ. ಆದ್ರೂ 2 ಪೊಲೀಸ್ ಒಳ್ಳೆಯವರಪ್ಪ ಅದ್ರಲ್ಲಿ, ಬೆಟ್ಟದಪುರ ಅವರು. ಆದ್ರೂ ಮಾರನೇ ದಿನ ಬಂದು ನನಗೆ ಹೇಳಿದ್ರು, ನೀನ್ ಕೊಲೆ ಮಾಡಿಲ್ಲ ಕಣೋ, ಅಮಾಯಕ ಕಣೋ, ಎಲ್ಲರಿಗೂ ಗೊತ್ತಿದ್ದು ನೀನು ಶಿಕ್ಷಾವ್ರೆ, ಹುಷಾರ್ಬೇಕು ಅಂದ್ರು. ಆಗ ನನಗೆ ಮೈಂಡ್ ವಾಚ್ ಆಯ್ತಾಗ. ನಮ್ಮ ಅಷ್ಟನ್ನು ಬಿಡೋದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಜ್ಞಾನ ಮಾಡ್ಕೊಂಡು ಹೋದೆ. ಜೈಲಿಗೆ ಹೋದೆ ನಾನು. ನೀವು ಏನೇ ಮಾಡಿದ್ರು ಜೈಲಿಗೆ ಹಾಕ್ತೀರಾ, ನೀವು ಎಂತ ಹೇಳಿದ್ರು ನೀವು ಜೈಲಿಗೆ ಹಾಕೋದು ಹಾಕ್ತೀರಾ, ಹಾಕಿ ಬಿಡಿ ಪರವಾಗಿಲ್ಲ ಅಂದೆ.
ಹ್ಮ್ 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 ಯಾವಾಗಾದ್ರೂ ಒಂದು ದಿನ ಆದ್ರೆ ನನಗೆ ಕಣ್ಣು ತೊರೀತದೆ, ಅದು ಏನಾಗುತ್ತೆ ಅದು ಹಾಗೇ ಆಗುತ್ತೆ. ನೀವು ಎಷ್ಟೇ ಏನೇ ಮಾಡಿದ್ರು ಅದು ನಡೀತದೆ ಅಂತ. ಹ್ಮ್ ಹ್ಮ್ ಗಾಡಿ ಹತ್ತಿಸುವಾಗ ಅವರ ಪೊಲೀಸರು ಹೇಳಿದ್ರು, ಹ್ಮ್ ನಾವು ತುಂಬಾ ಕೆಟ್ಟವರು ಅಂದರು. ಹ್ಮ್ ನಾನು ಹೇಳಿದೆ ಅವ್ರಿಗೆ, ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಹ್ಮ್ 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 ಕೋರ್ಟಿಗೆ ಪೊಲೀಸ್ ಮಾಡ್ತಾರೆ, ಹ್ಮ್ ಹಾಕೊಂಡೋಗಿ ಕೇರ್ನಗರ ಜೈಲಿಗೆ ಬಿಸಾಕ್ತಾರೆ. ಯಾವ ಜೈಲಿಗೆ? ಕೇರ್ನಗರ. ಓ, ಕೆ ಆರ್ ನಗರ ಜೈಲಿಗೆ ಹಾಕ್ತಾರೆ ತಗೊಂಡೋಗಿ. ಜೈಲಿಗೆ ಹಾಕ್ಬಿಡ್ತಾರೆ. ಹ್ಮ್ ಹ್ಮ್ 2 ವರ್ಷ ಕಾಲ ಅಂತ ಜೈಲಲ್ಲಿ ಬಿದ್ದಿರ್ತೀನಿ. ಓ, 2 ವರ್ಷ ಸುಮ್ಮನೆ ಜೈಲಲ್ಲಿರೋ ಪರಿಸ್ಥಿತಿ. ಕಣ್ಣು ನೀರು, ದುಃಖಗಳು, ಮನೆ ಕಡೆ ಜ್ಞಾನ, ಮಕ್ಕಳ ಪರಿಸ್ಥಿತಿ, ಮಕ್ಕಳದ ಮಾನ ಮರ್ಯಾದೆ ಹೋಯ್ತು, ಅವಮಾನ, ಮಗನ ಫ್ಯೂಚರ್ ಹೋಯ್ತು. ಮಗನಿಗೆ ಏನಾಯ್ತು ಆ ಟೈಮಲ್ಲಿ? ಆ ಟೈಮಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಎಕ್ಸಾಮ್ ಬರೆಯೋಕ್ಕೂ ಅವಕಾಶ ಇಲ್ಲ. ಜನರದು ಎಲ್ಲ ಸ್ವಲ್ಪ ಕೆಟ್ಟ ಹೆಸರು ಹೇಳೋದು ಮಕ್ಕಳಿಗೆ. ನಿಮ್ಮಪ್ಪ ಈ ಥರ ಮಾಡಿದ್ದಕ್ಕೆ ತಾನೇ ಹೋಗಿದ್ದು, ಮಾಡೋದೋಗಿದ್ರೆ ಹೋಯ್ತಿದ್ನ ಅಂತೆಲ್ಲ ಜನಗಳದ್ದು ವಾತಾವರಣಗಳು. ಒಂದೊಂದು ಹೇಳತ್ತಿಗೆ ಮಕ್ಕಳಿಗೂ ಬೇಜಾರು, ನಮ್ಮನ್ನ ಹಿಂಗೆ ಮಾಡ್ಬಿಟ್ರಲ್ಲ, ಈ ಥರ ಆಗೋಯ್ತಲ್ಲ ಎಲ್ಲ ಅವ್ರಿಗೊಂದು ಬೇಜಾರು. ಆಮೇಲೆ ಶಾಲೆ ಬಿಟ್ಟು ತಂಗಿನ ಓದಿಸ್ತಿದ್ದ, ಅಜ್ಜಿನ ಸಾಕೊಂಡಿದ್ದ. ಅವರು ಪೇಷಂಟ್ ವಯಸ್ಸಾಯಿತು. ಈಗ ನಾನು 2 ವರ್ಷ ಕಳೆದ ನಂತರ ಬಂದು ಎಲ್ಲರನ್ನ ಕೆಲಸ ಮಾಡ್ಕೊಂಡು ಸಾಕ್ತಾ ಇದ್ದೀನಿ. ಮಗ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಆಯ್ತಾ? ಅಲ್ಲಿಗೆ ನಿಂತೋಯ್ತು. ಮುಂದಿನ ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕು. ಓ, ಈಗೆಲ್ಲ ಊರಲ್ಲೆಲ್ಲ ಅವಾಗೆಲ್ಲ ಬರೀ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತು, ಕೇಳಿ ಸ್ವಲ್ಪ ಮೈಂಡ್ ಎಲ್ಲ ವಾಚ್ ಆಗ್ಬಿಡ್ತದೆ. ನಮ್ಮಪ್ಪನ ಕೆಟ್ಟವನು ಹೇಳ್ತಾವ್ರೆ, ಇವ್ರು ಏನ್ ಕಣ್ಣಾರ ನೋಡಿದಂಗೆ ಹೇಳ್ತಾವ್ರೆ ಎಲ್ಲ ಇವರು. ಒಂದು ದಿನ ಗೊತ್ತಾಗುತ್ತೆ, ಆಗ ಗೊತ್ತಾಯ್ತದೆ ಎಲ್ಲರಿಗೆ. ಅಲ್ಲ ನೀವು ಹೇಳಿ. ಆಮೇಲೆ ಎಲ್ಲ ಎದುರಿಸಿದ್ರು, ಮನೆಗೆಲ್ಲ ಬಂದು ಸಂಘದವರು ಸಾಲ ಎಲ್ಲ ಸುಮಾರು ಮಾಡಿದ್ದಿಲ್ಲ ಅವಳು. ಎಲ್ಲ ಬಂದು ದುಡ್ಡು ಕಟ್ಟಿ ಅಂದ್ರು. ನಾವೆಲ್ಲಿ ಕಟ್ಟಾಗೈತೆ? ನಮ್ಮಪ್ಪ ಇಲ್ಲ, ನಮ್ಮಪ್ಪ ಇದ್ರೆ ತಾನೇ ಕಟ್ಟೋದು. ನಮ್ಮಪ್ಪ ಬಂದ್ಮೇಲೆ ಕೇಳ್ಕೊಳ್ಳಿ. ಆಗ ಯಾರು ಬರ್ಲಿಲ್ಲ. ಅವರು 2-3 ಹೆಂಗಸರೆಲ್ಲ ಬಂದು ನನ್ನ ಕೋರ್ಸ್ ಎಲ್ಲ ಮಾಡಿದ್ರು. ನನ್ ದುಡ್ಡು ಕೊಡು, ನನಗೆ ತುಂಬಾ ಕೆಲಸ ಇದೆ, ನಿನ್ ದುಡ್ಡೆಲ್ಲ ಮುಖ್ಯ ನನಗೆ, ನನ್ನ ಇಂಪಾರ್ಟೆಂಟ್ ಕೆಲಸ ಅದು ಮುಗಿದ ಮೇಲೆ ಆಮೇಲೆ ನೋಡುವ ಅಂದೆ. ಅಲ್ಲಿಂದ ಅವರು ಬರೋದು ಬಿಟ್ರು. ಮತ್ತೆ ಗಾಡಿ ಫೈನಾನ್ಸ್ ಅವರು ಬಂದು ಬೆದರಿಕೆಲ್ಲ ಹಾಕ್ಬಿಟ್ಟು ಹೋದ್ರು. ಬಂದ ತಕ್ಷಣ ಗಾಡಿ ಬಿಡಿಸ್ಕೊಡು, ಇಲ್ಲ ಕೇಸ್ ಹಾಕ್ತೀನಿ ಅಂತ ಹಾಕಿ ಅಂದೆ. ಮಕ್ಕಳು ಹೇಳಿದ್ರು, ಆ ಗಾಡಿಗೂ ನಮ್ಮ ತಂದೆಗೆ ಸಂಬಂಧ ಇಲ್ಲ, ಅವಳ ಹೆಸರಲ್ಲಿರೋ ಗಾಡಿಗೆ ನಮ್ಮ ತಂದೆ ಸಂಬಂಧ ಬರಕಿಲ್ಲ, ಡಾಕ್ಯುಮೆಂಟ್ಸ್ ಇರೋದು ಅವಳ ಹೆಸರಲ್ಲಿ, ಅದು ಹೆಂಗೆ ನಮ್ಮ ತಂದೆ ಮೇಲೆ ಕೇಸ್ ಹಾಕ್ತೀರಾ ಅಂತ ಹೇಳಿದ್ರು. ಆಗ ಮಕ್ಕಳು ಹೇಳಿದ್ರು, ಕೇಸ್ ಹಾಕಿದ್ರೆ ಕೇಸ್ ಹಾಕಿ ನಾವು ಹಾಕ್ತೀವಿ. ಆಗಲೂ ನಾನು ಹೇಳಿದೆ, ಒಂದು ಹೆಂಗಸು ಹಿಡಿಯೋಕೆ ನಿಮ್ಮ ಕೈಲೇ ಆಗಿಲ್ಲ, ಪೊಲೀಸಿಗೂ ಆಗಿಲ್ಲ, ಅದೇ ಯಾಕೆ ಹಿಂಗೆ ಮಾಡ್ತೀರಿ? ಅವ್ರು ಬೆತ್ತಾಗಿದ್ದಾರೆ ಪೊಲೀಸ್ ಮಾಡಿರೋದು, ನಾವು ಮಾಡಿದೀವಾ? ಇಲ್ವಲ್ಲ. ಒಂದು ದಿನ ಗೊತ್ತಾಯ್ತದೆ, ನಿಮಗೇನು ಗೊತ್ತಾಯ್ತದೆ ಅಂದೆ. ಇದು ನೀವು ಜೈಲಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿತ್ತ ನಿಮ್ಮ ಹೆಂಡತಿ ಬದುಕಿದ್ದಾರೆ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಏನ್ ಬೇಕಾದ್ರೆ ಆಗಿರ್ಬೋದು ಅಂತ ಒಂದು ಯೋಚನೆ ಇತ್ತೇನೋ? ಏನೋ ಆಗಿರ್ಬೋದು. ನಾನು ಒಂದು ಟಾರ್ಗೆಟ್ ಹಾಕಿದ್ದೆ, ಇವನು ಬೇರೆ ಏನಾದ್ರು ಮಾಡ್ಬಿಟ್ಟು ನನ್ನ ಮೇಲೆ ತಗಲು ಹಾಕಿರ್ಬೋದು ಅಂತ ಯೋಚನೆ ಮಾಡಿದೆ. ಎಲ್ಲಿ ಇವನು ಹೇಳ್ತಾನಲ್ಲ, ಏನೋ ಗಣೇಶನನ್ನು ಹೊಡೆದಾಗುತ್ತೆ, ಅವನು ಹೊಡೆದಾಗ ಇಬ್ಬರನ್ನು ಸಾಕಿಬಿಟ್ಟಿದೆ ಅಂತ ಇವರು ಟಾರ್ಗೆಟ್. ಪತ್ತೆ ಆಗಿಲ್ವಲ್ಲ 2 ವರ್ಷ ನಂತರ. ನೀವು ಹಿಂಗೆ ರಿಲೀಸ್ ಆಗಿದ್ದ ಹೆಂಗೆ? ಆಮೇಲೆ ಬೇಲ್ ಸಿಕ್ಕಿದ ಹೆಂಗೆ ನಿಮ್ಗೆ? ನನಗೆ ಬೇಲು ಹೈಕೋರ್ಟ್ ಅಲ್ಲಿ ಆಗಿದ್ದು. ಪಾಂಡು ಪೂಜಾರಿ ಲಾಯರ್. ಪಾಂಡು ಪೂಜಾರಿ ಲಾಯರ್ ಮುಖಾಂತರ ಒಂದು DNA ಟೆಸ್ಟ್ ಆಗುತ್ತೆ. DNA ಟೆಸ್ಟ್ ನೋಡುವಾಗ ಕನೆಕ್ಟ್ ಆಗಿರಲ್ಲ, ಮಿಸ್ ಮ್ಯಾಚ್ ಆಗಿರುತ್ತೆ. ಅದು ಫೈಲರೇ. ಮತ್ತೆ ಅದು ಏನೇನೋ ಬರ್ದಿರ್ತಾರೆ, ಅದು ಫೈಲರೇ. ಒಂದು ನ್ಯಾಯವಾಗಿ ಇಲ್ಲ ಅಲ್ಲಿ. ಎಲ್ಲ ನಿಮ್ಮ ವಿರುದ್ಧ ಯಾವ ಸಾಕ್ಷಿನೂ ಇರಲಿಲ್ಲ ಅಲ್ಲಿ, ಏನು ಸಾಕ್ಷಿ ಇಲ್ಲ. ಹೇಳಿ ಸಾಕ್ಷಿ ನಡೆದು ಹೋಗಿತ್ತು ಆಲ್ರೆಡಿ. ಬಂದವರೆಲ್ಲ ಹೇಳಿದ್ರು, ನಮಗೆ ಗೊತ್ತೇ ಇಲ್ಲ, ಇದಕ್ಕೆ ನಮಗೆ ಸಂಬಂಧನೂ ಇಲ್ಲ, ನಾವು ಕನ್ನಡ ನೋಡೂ ಇಲ್ಲ, ನಮಗೆ ಇದ್ರ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಹೌದು. ಈ ಲಾಯರ್ ನೇಮಕ ಮಾಡಿದ್ಯಾರು ಪಾಂಡು ಪೂಜಾರಿ ಅವ್ರನ್ನ? ಅವರು ಒಬ್ರು ಎಸ್ಕಾರ್ಡ್ಗಳು ಕೋರ್ಟಿಗೆ ಅಟೆಂಡ್ ಮಾಡಿಸ್ತಾ ಇರ್ತಾರಲ್ಲ, ತಿಂಗಳು ಕೋರ್ಟಿಗೆ. ಆಗ ಅವರು ಹೇಳ್ತಾರೆ, ಒಬ್ರು ವಯಸ್ಸಾದವರು. ಆಗ ಅವರು ನಮ್ಮ ತಂದೆ ನಂಬರ್ ಕೊಟ್ಟಿರ್ತೀನಿ, ಆಗ ಅವರು ಕಾಂಟ್ಯಾಕ್ಟ್ ಆಯ್ತಾರೆ. ವಕೀಲರು ಬಂದಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಬೇಲ್ ಆಗ್ತಿರ್ಲಿಲ್ಲೇನೋ? ಇಲ್ಲ, ನಾನು ಹೊರಗಡೆ ಇರ್ಬೇಕಾಗಿತ್ತು. ಹೌದು, ಮುಂಚೆ DNA ಟೆಸ್ಟ್ಗೂ ಕಳಿಸ್ಕೊಟ್ಟಿಲ್ಲ. ಇಲ್ಲ. ನೀವು ಹೊರಗಡೆ ಬಂದ ಮೇಲೆ ಆಮೇಲೆ ನಿಮ್ಮ ಹೆಂಡತಿನ ಹುಡುಕಕ್ಕೆ ಶುರು ಮಾಡ್ತೀರಾ? ಇಲ್ಲ, ಹುಡುಕಕ್ಕೆ ಶುರು ಆಗಿಲ್ಲ. ನನಗೆ ಗೊತ್ತಿಲ್ಲಲ್ಲ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ನನಗೆ. ಬದುಕಿದ್ರು ಗೊತ್ತಿಲ್ಲ, ಸತ್ತಿದ್ರು ಗೊತ್ತಿಲ್ಲ. ಸತ್ತಿದ್ದಾಳೋ ಬದುಕಿದಾಳೋ ಏನೋ ಆಗಿದೆ, ಆಗೋಯ್ತು. ನೇನೋ ಬಿಡು, ಅವಳು ಇದ್ದಾಳೋ ಇಲ್ವೋ ಯಾರು ಕಂಡ್ರು, ನಾ ಕಂಡೇವ. ಪೊಲೀಸ್ ಸುಳ್ಳು ಮಾಡಕ್ಕಿಲ್ಲ. ಏನಾದ್ರೆ ಹೆಚ್ಚು ಕಡಿಮೆ ಆಗಿ ಹೋಗಿರ್ಬೋದು, ಸತ್ತರೆ ಸತ್ತು ಹೋಗ್ಲಿ, ಆ ಕಡೆ ನಮ್ಗೇನು.
ನೋಡೋಣ ಕೇಸಲ್ಲಿ ಅದ್ರ ಮುಗಿಸ್ಕೊಂಡಾದ್ರೆ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಹಂಗೆ ಇದ್ದೆ, ಹಂಗೆ ಸುಮ್ಮನೆ ಇದ್ದೆ. ಆಮೇಲೆ 6 ತಿಂಗಳ ನಂತರ ಗೊತ್ತಾಯ್ತು. ಆಗ ಸುಮ್ಮನೆ ಹಂಗೆ ಒಂದು 6-7 ತಿಂಗಳ ಗಂಟೆ ಕೋರ್ಟಿಗೆ ಅಲಿಯಾಡ್ತಾ ಇದ್ದು. ಆ ನಂತರ ಜಡ್ಜಿಗೆ ಕಂಪ್ಲೇಂಟ್ ಮಾಡಕ್ಕೆ ನಾವು ಹೇಳ್ತೀವಿ ನಮ್ಮ ಅತ್ತೆಗೆ. ಈ ಕೇಸ್ ಓಪನ್ ಆಯ್ತದೆ. ಬದುಕಿದ್ದಾರೆ ಅಂತ. ಪುನಃ ಈ ಕೇಸ್ ಓಪನ್ ಮಾಡ್ತೀವಿ. ಆದ್ರೂ ಅವ್ರು 8 ತಿಂಗಳ ಕಾಲ ಅವಕಾಶ ನಾವು ಕೊಡ್ತೀವಿ, ಹಿಡಿತಾರ ಇಲ್ವಾ. ಆದ್ರೂ ಹಿಡಿಲಿಲ್ಲ, ಪೊಲೀಸರು ಹಿಡಿಲಿಲ್ಲ. ಪುನಃ ನ್ಯಾಯಾಲಯದಿಂದನೇ ಕಂಪ್ಲೇಂಟ್ ಆದ್ಮೇಲೆ ನ್ಯಾಯಾಲಯ ಇಡಿಸಿಕೊಡ್ತೀನಿ ನಾನು, ಪೊಲೀಸ್ ನೋಡ್ಕೊಳ್ತಾರೆ ಅಂತ ಹೇಳುವಾಗ ನ್ಯಾಯಾಲಯ ಇಡಿಸಿಕೊಡ್ಬೇಕಾಗಿತ್ತು, ಇಡಿಸಿಕೊಡ್ತಿಲ್ಲ. ಅವರು ಹಿಡ್ದಿಲ್ಲ, ಇದು ಇಲ್ಲ, ಎರಡೂ ಇಲ್ಲ, ಆ ಕಡೆನೂ ಇಲ್ಲ, 3 ಕಡೆಗೂ ಯಾವ ಮಾಹಿತಿ ಇಲ್ಲ. ನನಗೆ ಗೊತ್ತಾಯ್ತು ಆಗ. ಇವ್ರು ಬೇಕು ಬೇಕಂತ ಮಾಡಿರೋದು, ಇವ್ರು ತಪ್ಪಿಸ್ಕೊಳ್ಳೋಗೋಸ್ಕರ ಅವ್ರು ಹಿಡಿತಾ ಇಲ್ಲ. ನನಗೆ ಆಗ ನನಗೆ ವಾಚ ಆಗ ನಾನೇ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾನು ಹೇಳಿದೆ, ಅದು ಏನೇ ಆಗಿ ಹೋಗ್ಲಿ, ಎಲ್ಲಿ ಕಂಡ್ರು ಲಾಕ್ ಮಾಡಿ, ಅದಕ್ಕೆ ಏನೇ ಬಂದ್ರು ನಾನು ನಿಲ್ತೀನಿ ಮುಂದೆ. ಹಂಗೆ ಮಡಿಕೇರಿಗೆ ನಮ್ಮ ಹುಡುಗರು ಏನೋ ಕೆಲಸದ ಮೇಲೆ ಹೋಗುವಾಗ ಏಪ್ರಿಲ್ 1ಕ್ಕೆ ಮಡಿಕೇರಿಯಲ್ಲಿ ಲಾಕ್ ಆಗೋದು. ನಿಮ್ಮ ಹೆಂಡತಿ ಸಿಕ್ಕಿದ್ರು? ಸಿಕ್ಕಾಕೊಂಡ್ರು. ಹೋಟ್ಲಲ್ಲಿ ಕೂತಿದ್ರು, ವಿಡಿಯೋ ಮಾಡಿದ್ರು, ಲಾಕ್ ಮಾಡಿದ್ರು, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಓಕೆ. ಯಾರ ಜೊತೆ ಹೋಗಿದ್ರು ಅವರು, ನಿಮ್ಮ ಹೆಂಡತಿ? ಅವರು ಸಂಬಂಧಿಕರ ಜೊತೆನೆ, ಗಣೇಶ ಅಂತ ಹೇಳ್ಕೊಂಡು. ಏನು ಭಾಳ ದೂರದಲ್ಲಿ ಇರ್ಲಿಲ್ಲ ಅಂತ ಕೇಳ್ಪಟ್ಟೆ ನಾನು. ತುಂಬಾ ಏನಿಲ್ಲ, ನಮ್ಮ ಕುಶಾಲನಗರದಿಂದ ಏನು ಒಂದು 60 ಕಿಲೋಮೀಟರ್ ಇದ್ದಾರೆ ಅಷ್ಟೇ. ಆದ್ರೂ ಪೊಲೀಸರಿಗೆ ಹಿಡಿಯಕ್ಕಾಗಿಲ್ಲ. ಪೊಲೀಸು ಹಿಡಿಲ್ಲ. ಇದು ಕೂಡಿಗೆ ಪೊಲೀಸ್ ಸ್ಟೇಷನ್ ಅವರು ಹ್ಯಾಂಡ್ ಓವರ್ ಮಾಡ್ಬೋದಾಯ್ತು, ಆದ್ರೂ ಅವ್ರು ಮಾಡಲಿಲ್ಲ. ಬೆಟ್ಟದಪುರ ಅವ್ರನ್ನು ಹ್ಯಾಂಡ್ ಓವರ್ ಮಾಡ್ಬೋದಾಯ್ತು, ಅವರೂ ಮಾಡಲಿಲ್ಲ. ಈಗ ಎಲ್ಲಿದ್ದಾರೆ ನಿಮ್ಮ ಹೆಂಡತಿ? ಎಲ್ಲಿದ್ದಾರೆ ಅವರು? ಅಲ್ಲಿ ಪೊಲೀಸ್ ಕಸ್ಟಡಿಲಿದ್ದಾರೆ. ಪೊಲೀಸ್ ಕಸ್ಟಡಿಲಿದ್ದಾರೆ. ಈಗ ಅವರು ನೀವು ಬೇಡ ಅಂತ ಹೋಗಿದ್ದು, ಅವ್ರು ಯಾರೋ ದಿನೇಶ್ ಬೇಕು ಅಂತ. ಅವರು ಅಲ್ಲಿ ಕೋರ್ಟಲ್ಲಿ ಹೇಳ್ಬಿಟ್ರು, ಜಡ್ಜಿ ಮುಂದೆ ಹೇಳಿದ್ರು, ಯಾರ ಜೊತೆ ಹೋಯ್ತಿಯಮ್ಮ, ಎಲ್ಲಿಗೆ ಹೋಯ್ತಿಯಮ್ಮ, ನಾನು ಜನತನ ಜೊತೆ ಹೋಯ್ತೀನಿ, ಯಾವ ಮನೆಗೆ ಹೋಯ್ತಿಯಮ್ಮ, ನಾನು ತೋಟ ಬೀಸಟ್ಟಿಗೆ ಹೋಯ್ತೀನಿ. ಆಗ ಇವರೆಲ್ಲ ಗೊತ್ತಿಲ್ವಾ, ಹಿರಿಯ ಏನಾಗ್ಬೇಕು, ಅವ್ರು ಏನಾಗ್ಬೇಕು ಎಲ್ಲ ಕೇಳಿದ್ರು. ನನಗೆ ಅವರು ಈಗ ಮಗ ಆಗ್ಬೇಕು, ಅತ್ತೆ ಆಗ್ಬೇಕು, ನನ್ನ ತಾಯಿ, ನನ್ನ ಗಂಡ ಎಲ್ಲ ಹೇಳಿದ್ರು. ಈ ಮಕ್ಕಳು ಬೇಡ ಅಂತಿದಾರ? ಅದು ಬೇಡ ಅಪ್ಪ, ನಮಗೆ ಅದು ಬೇಡ ಅಂತ. ಈಗ ನಿಮ್ಮ ಮಕ್ಕಳು ಅಮ್ಮನ ಕೇಳಲ್ಲ? ಅದ್ರ ಬಗ್ಗೆ ತಲೆ ನೆಗೆಸ್ಕೊಳ್ಳಲ್ಲ. ಅವಳು ಮಾಡಿದ ಪಾಪಕ್ಕೆ ನಮ್ಗೆ ಯಾಕೆ, ಅವಳು ಇನ್ನೇನು ಏನಾದ್ರು ಮಾಡ್ಬಿಟ್ರೆ ಅದು ಬೇರೆ ನಮ್ಗೆ. ಹೌದು. ಅಲ್ಲ, ನೀವು ಮಾಡದೇ ಇರೋ ತಪ್ಪಿಗೆ ಯಾರ್ದೋ ಬಾಡಿ ತೋರಿಸಿ ಇದು ನಿಮ್ಮ ಹೆಂಡ್ತಿದು ಅಂತ ಹೇಳಿ ನೀವೇ ಕೊಲೆ ಆರೋಪಿ ಅಂತ ಹೇಳಿ 2 ವರ್ಷ ಜೈಲಲ್ಲೂ ಕಳಿಸ್ಬಿಟ್ರು, ಟಾರ್ಚರ್ ಕೊಟ್ಬಿಟ್ರು. ಈ ಪೊಲೀಸರು ವಿರುದ್ಧ ನೀವೇನು ಕಂಪ್ಲೇಂಟ್ ಮಾಡಲ್ವಾ? ಹೇಗೆ? ಕಂಪ್ಲೇಂಟ್ ಆಗಿದೆಲ್ಲ. ಆಗಿದೆ ಈಗ? ಅದು ಆಗಿದೆ. ಈಗ ನಿಮ್ಮ ಒತ್ತಾಯ ಏನು? ನೀವು ಅವರು ಪೊಲೀಸರಿಗೆ ಶಿಕ್ಷೆ ಆಗ್ಬೇಕು. ಪೊಲೀಸಿಗೆ ಶಿಕ್ಷೆ ಕೊಡಕ್ಕೆ ನಮಗೆ ಅದಕ್ಕೆ ಅಧಿಕಾರ ಇಲ್ಲ. ನಿಮ್ಗಂತಲ್ಲ, ಕಾನೂನು ರೀತಿಲಿ ಆಗ್ಬೇಕು ಅವರಿಗೆ ಅಂತ. ಅದು ಕಾನೂನು ಏನ್ ಕ್ರಮ ತಗೊಳ್ತದೋ ಅದು ಅವ್ರು ತಗೋಬೇಕು. ತೀರ್ಪು ಕೊಡೋರು ಕೈಯಲ್ಲೇ ಇರೋದು. ಹೌದು. ಅವರು ಅವರೆಲ್ಲ ಒಂದು ಜಡ್ಜಿ ಅವರು ಎಲ್ಲ ಒಂದು ದೇವ್ರ ಸಮಾನ ಅಲ್ವಾ. ಅವರು ಹೇಗೆ ಏನು ಎಲ್ಲ ನೋಡಿ ಮಾಡಿ ಇದು ಮಾಡೋರು, ಅವರು ತೀರ್ಮಾನ ಮಾಡ್ಕೋಬೇಕು. ಮಾಡದೇ ಇರೋ ತಪ್ಪಿಗೆ ಅನುಭವಿಸ್ಬಿಟ್ರಲ್ಲ ಅಂತ. ಅನುಭವಿಸ್ಬಿಟ್ಟು ಏನ್ ಮಾಡಕ್ಕಾಗದೆ, ಹೊಣೆಗೆ ಹಣೆ ಬಾರಕ್ಕೆ ಹೊಣೆ ಯಾರು ಅಂತಾರಲ್ಲ, ಹಂಗೆ ಆಗೋಯ್ತು. ಅಲ್ಲ, ಈಗ ಆ ಬಾಡಿ ಯಾರು ಅಂತ ಗೊತ್ತೇ ಆಗ್ಲಿಲ್ವಾ? ಸಿಕ್ಕಿದ ಅಸ್ಥಿ ಪಂಜರ ಆದ್ರೂ ಯಾರ್ದು ಅಂತ ಕಂಡುಹಿಡಿತಾರೆ, ಹೆಂಗಿ ಅಂತ ಕಂಡುಹಿಡಿತಾರೆ, ನನಗೆ ಗೊತ್ತಿಲ್ಲ. ಅಯ್ಯೋ, ನಮ್ಗೆ ಇದ್ರಲ್ಲಿ ಏನೋ ಅನುಮಾನ ಬರ್ತಾ ಇದೆ. ಅದು ಯಾರು ಬೇಕಂತ ಯಾರೋ ಕೊಲೆ ಮಾಡಿ ಹಾಕಿದ್ದು, ಆ ಬಾಡಿ ನಿಮ್ ಹೆಂಡತಿ ಅಂತ ಬಿಂಬಿಸಿ ನಿಮ್ಮನ್ನ ಲಾಕ್ ಮಾಡಿ ಇನ್ ಯಾರನ್ನೋ ಸೇವ್ ಮಾಡಕ್ ನಿಮ್ದೇನೋ ಐತಂದೆಲ್ಲ ಆಯ್ತಾ ಅಂತ. ಅಂತ ಏನಾದ್ರು ಇರ್ಬೋದು. ಇಲ್ಲ, ಯಾರೋ ಮಾಡಿದ್ನ ದುಡ್ಡು ಸೆಟ್ಲ್ಮೆಂಟ್ ಆಗಿ ಹೌದು ಅವ್ರನ್ನ ಬಚಾವ್ ಮಾಡಕ್ಕೋಸ್ಕರ ನನ್ನ ಟಾರ್ಗೆಟ್ ಹಾಕಿರ್ಬೋದು, ಏನೋ ಅನಿಸ್ಬೋದು. ಅದೇ ಏನೆಲ್ಲ ಪ್ಲಾನ್ ಮಾಡ್ತಾರೆ ಪೊಲೀಸ್ನವ್ರಿಗೆ, ಗೊತ್ತಿಲ್ಲ ಅದು ವಿಷಯ ಏನಿಲ್ಲ. ಈಗ ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ನಾವು ಕೂಲಿ ಕೆಲಸ ಮಾಡೋದು. ಕೂಲಿ ಕೆಲಸ. ಈಗ ಸ್ವಲ್ಪ ನೆಮ್ಮದಿ ಆಗಿದ್ದೀರಾ? ಈಗ ಸ್ವಲ್ಪ ಆರಾಮ. ಆದ್ರೂ ಗುಣ ಭಯ ಸ್ಟಾರ್ಟ್ ಆಗಿದೆ. ಏನಾದ್ರು ಈ ಎಲ್ಲ ಪೊಲೀಸ್ ಎಲ್ಲ ಲಾಕ್ ಆಗಿರೋದು, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಮಾಡೋದು, ಸ್ವಲ್ಪ ಭಯ ಆಗ್ತಾ ಇರುತ್ತದೆ. ಅದೇ ಇನ್ನ ಮಾಡಕ್ಕಾಗಲ್ಲ ಸರ್. ಈಗೆಲ್ಲ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಈಗಷ್ಟು ಸುಲಭಕ್ಕೆ ಯಾರನ್ನ ಏನು ಮಾಡಕ್ಕಾಗಲ್ಲ. ಆಗೆಲ್ಲ ನಡೀತಿತ್ತು ಇಂಥದ್ದೆಲ್ಲ. ಇನ್ನು ಮಾಡಕ್ಕಾಗಲ್ಲ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಆಯ್ತಾಯ್ತು. ಓಕೆ.